ಮದರ್ ಇಂಡಿಯಾ, ಊಟ ತಿಂಡಿ ಬಿಟ್ಟು ಮಾತ್ರೆನೂ ತಗೊಳ್ಳದೆ ಹೋದರೆ ಸತ್ತು ಬಿಡಬಹುದು, ಸತ್ತು ಬಿಟ್ಟರೆ ಈ ಜಯಂತನಿಂದ ತಪ್ಪಿಸ್ಕೊಂಡು ಬಿಡಬಹುದು ಅಂತ ಅಂದ್ಕೊಂಡಿದೀಯಾ? ಅದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಇಲ್ಲಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮದರ್. ಆನ್ ನ್ಯೂಸ್ ಇರೋದು ಅರ್ಜುನನ ಬಗ್ಗೆ. ಆನ್ಲಿಲ್ಲ ಅಂದರೆ ನ್ಯೂಸ್ ಹೇಳಲ್ಲ. ವೆರಿ ಗುಡ್. ನಿನ್ನ ಮಗ ಸುಪುತ್ರ ವಂಶೋದ್ಧಾರಕ ಈಗ ನನ್ನ ಮನೆಯಲ್ಲೇ ಇದೆ. ಏನು ನನ್ನ ಮಗ ನಿನ್ನ ಮನೇಲಿದ್ದಾನ? ನೋಡಪ್ಪ, ಒಂದೇ ಒಂದ್ಸಲ ನನ್ನ ಮಗನ ನನಗೆ ತೋರಿಸ್ಬಿಡು. ನಾನು ಈ ಜೀವನ ಹಿಡಿದಿಟ್ಕೊಂಡಿರೋದು ಅವನನ್ನು ನೋಡೋಕ್ಕೋಸ್ಕರ. ಒಂದ್ಸಲ ಅವನ್ನ ನೋಡಿ ನಾನು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಅರೆ, ನೀನು ನೋಡ್ಬಿಡ್ತೀಯ, ಪ್ರಾಣ ಬಿಟ್ಬಿಡ್ತೀಯ. ಅದಕ್ಕೆ ನಾನು ಅಷ್ಟು ವರ್ಷದಿಂದ ನಿನ್ನ ಕಾಪಾಡ್ಕೊಂಡು ಬಂದಿರೋದು. ಓ ಮದರ್, ಇಲ್ಲಿ ನೀನು ಅವನನ್ನು ನೋಡಬಾರ್ದು, ಅವನು ನಿನ್ನನ್ನು ನೋಡಬಾರ್ದು. ಇದು ಜಯಂತನ ಹಠ, ಮರಿಬೇಡ. ನೋಡು, ನೀನು ಹೇಗೆ ಹೇಳ್ತೀಯೋ ಕೇಳ್ಕೊಂಡು ಬಿದ್ದಿರ್ತೀನಿ. ನನ್ನ ಮಗನ ಒಂದ್ಸಲ ನನಗೆ ತೋರಿಸ್ಬಿಡಪ್ಪ. ಅಷ್ಟು ವರ್ಷಗಳ ಹಿಂದೆ ನನ್ನ ಗೆಳೆಯನ್ನ ನನ್ನಿಂದ ದೂರ ಕರ್ಕೊಂಡು ಹೋಗಬೇಡಿ, ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಬೇಡಿ ಅಂತ ನಾನು ಹೀಗೆ ಗೋಗರಿತಾ ಇದ್ದೆ. ನೀವ್ಯಾರು ನನ್ನ ಮಾತು ಕೇಳಲಿಲ್ಲ. ಹಾಗಾದ್ರೆ ಈಗ ನಾನು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು? ನೋಡು ಮದರ್, ನಮ್ಮಿಬ್ಬರನ್ನು ದೂರ ಮಾಡಿದ ತಪ್ಪಿಗೆ ಈಗ ನೀವು ಅದೇ ನೋವನ್ನು ಅನುಭವಿಸ್ಬೇಕು. ಈಗ ನೋಡು ಮದರ್, ನೀನು ನಿನ್ನ ಮಗನಿಗೋಸ್ಕರ ಹಂಬಲಿಸ್ಬೇಕು, ನಿನ್ನ ಮಗ ನಿನಗೋಸ್ಕರ ಹಂಬಲಿಸ್ಬೇಕು. ಆದರೆ ನೀವು ಯಾವತ್ತೂ ಒಂದಾಗಬಾರ್ದು. ನೀವು ನಮ್ಮಿಬ್ಬರನ್ನ ದೂರ ಮಾಡಿ ನನಗೆ ಕೊಟ್ಟಿರೋ ನೋವನ್ನು ನೀನು ಅನುಭವಿಸ್ಬೇಕು ಮದರ್. ನಿನ್ನ ಮಗನ ಹತ್ರನೂ ಹೀಗೆ ಕೈ ತುತ್ತು ತಿನ್ನಿಸ್ಕೊಳ್ಬೇಕು ಅಂತ ನಿನಗೆ ಆಸೆ ಅನ್ಸುತ್ತಲ್ಲ? ಸ್ಯಾಡ್ಲಿ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಮದರ್. ಅದು ಅಲ್ಲದೇನೆ ನೀನು ಎಷ್ಟೇ ಜೋರಾಗತ್ತರೂ ನಿನ್ನ ಮಗನ ಅದು ತಲುಪೋದಿಲ್ಲ. ಯಾಕೆ ಹೇಳು? ನಿನ್ನ ಮಗನಿಗೆ ಕಿವಿ ಕೇಳಿಸೋದಿಲ್ಲ.